ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ ಹತ್ಯೆ ನಡೆಸಿದ ವ್ಯಕ್ತಿಗಳು ಸುಪಾರಿ ಕಿಲ್ಲರ್ ಆಗಿದ್ದು, ಎಲ್ಲ ಮೂವರು ಉತ್ತರ ಪ್ರದೇಶದ ಮೂಲದವರಾಗಿದ್ದಾರೆ. ಈ ಹತ್ಯೆಯು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ್ದಾಗಿದ್ದು, ಸುಮಾರು 3 ಕೋಟಿ ರೂಪಾಯಿ ಮೊತ್ತ ಇರಬಹುದೆಂದು ಅಂದಾಜಿಸಲಾಗಿದೆ. ಉತ್ತರ ಪ್ರದೇಶದ ರಾಜ್ಯವೊಂದರ ವ್ಯಕ್ತಿ ಈ ಸುಪಾರಿ ನೀಡಿರಬಹುದೆಂಬ ಶಂಕೆ ಇದೆ. ಈ ಹತ್ಯೆ ನಡೆಸಿದ ಪ್ರಮುಖ ಆರೋಪಿ ರಾಜು ಎಂಬಾತನ ಹೆಸರಲ್ಲಿ ಸದ್ಯಕ್ಕೆ ಶೂಟೌಟ್ ಸಹಿತ ಇತರೆ ಬೇರೆ ಬೇರೆ 5 ರಾಜ್ಯಗಳಲ್ಲಿ 26 ಪ್ರಕರಣಗಳಿವೆ ಎಂಬುದಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಿನ್ನೆ ಸಂಜೆ ಸುಮಾರು 3:45 ಗಂಟೆಗೆ ಕಾಪು ತಾಲೂಕು ಮುದ್ರಂಗಡಿ ಗ್ರಾಮದಲ್ಲಿ ಸೆಂಟ್ ಸೇವಿಯರ್ಸ್ ಚರ್ಚ್ ಕಾಂಪ್ಲೆಕ್ಸ್ ಮುಂದುಗಡೆ ಡೇವಿಡ್ ಡಿಸೂಸಾ ಎಂಬವರನ್ನು 2 ಜನ ಬೈಕಲ್ಲಿ ಮತ್ತೊಬ್ಬ ವ್ಯಕ್ತಿ ನಡ್ಕೊಂಡು ಸೈಡಿಂದ ಬಂದು ಅವರನ್ನು ತೋರಿಸಿ ಅವರು ಗಾಡಿಗೆ ಹತ್ತುವಾಗ ಕ್ಲೋಸ್ ರೇಂಜಲ್ಲಿ ಬಂದು ಪಿಸ್ಟಲಿಂದ ಫೈರ್ ಮಾಡೋದ್ರ ಬಗ್ಗೆ ನಮಗೆ ಪೊಲೀಸರಿಗೆ ಮಾಹಿತಿ ಸಿಗ್ತದೆ. ತದನಂತರ ಕಾಪು ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇತರ ಸ್ಟಾಫು CCTV ಪರಿಶೀಲನೆಯನ್ನು ನಡೆಸಿದ್ದೀವಿ. ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇನ್ಕ್ಲೂಡಿಂಗ್ ವೆಸ್ಟರ್ನ್ ರೇಂಜ್ IG ಅಮಿತ್ ಸಿಂಗ್ ಸರ್ ಸಹ ಸ್ಪಾಟಿಗೆ ಬಂದು ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಆ ವಿಚಾರ ಸಂಬಂಧಪಟ್ಟ ಹಾಗೆ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ CR ನಂಬರ್ 66/2026 ಅಂಡರ್ ಸೆಕ್ಷನ್ 103, 35 BNS ಮತ್ತು 3 and 25 ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ ಅಡಿಯಲ್ಲಿ ನಾವು FIR ದಾಖಲೆಯನ್ನು ಮಾಡಿಕೊಂಡು ನಾವು ತನಿಖೆ ಶುರು ಮಾಡಿದ್ದೀವಿ. ಅಲ್ಲೇ ಸ್ಪಾಟಲ್ಲಿ ಅವ್ರದ್ದು ಆಫೀಸಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬರು ಎಂಪ್ಲಾಯಿ ಕಡೆಯಿಂದನೇ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಅವರ ಐ ವಿಟ್ನೆಸ್ ಇದ್ದಾರೆ. ತನಿಖೆ ಮಾಡಿದಾಗ ನಾವು ಈ ವ್ಯಕ್ತಿ ಯಾರು ತೀರೋಗಿರುವಂಥ ವ್ಯಕ್ತಿ ಡೇವಿಡ್ ಡಿಸೂಸಾ ಅವರ ಹಿನ್ನೆಲೆ ಮತ್ತು ಹಳೆಯ ಕೇಸ್ ಡೀಟೇಲ್ಸು ಮತ್ತು ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಎಲ್ಲ ಕಡೆ ನಾವು ಪರಿಶೀಲಿಸಿದ್ದೀವಿ. ಅದರಿಂದ ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದು ಅಂತ ಮೇನ್ ಅನುಮಾನ ಬಂದಿದೆ. ಅದರೊಟ್ಟಿಗೆ ಈ ಬಂದು ಏನು ಅಸಾಲ್ಟ್ ಮಾಡಿದ್ದಾರೆ ಅಥವಾ ಫೈರಿಂಗ್ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿರುವಂಥದ್ದು ಐ ವಿಟ್ನೆಸಸ್ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾವುದಾದ್ರೂ ನಾರ್ತ್ ಇಂಡಿಯನ್ ವ್ಯಕ್ತಿಗಳೊಟ್ಟಿಗೆ ಅಥವಾ ಗ್ರೂಪ್ಗಳೊಟ್ಟಿಗೆ ಏನಾದರೂ ಸಮಸ್ಯೆ ಇದೆ ಅಂತ ರೀತಿಯಲ್ಲಿ ನಾವು ತನಿಖೆಯ ಸೈಡಿಗೆ ಮಾಡಿದಾಗ ನಮಗೆ ಕೆಲವೊಂದು ಅನುಮಾನಗಳು ಬಂದಿದೆ. ಇನ್ ದ ಮೀನ್ ವೈಲ್ ಆರೋಪಿಗಳು 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಬೈಂದೂರು ಶಿರೂರು ಕಡೆಯಿಂದ ಅಟ್ಲೀಸ್ಟ್ ಒಂದು 1.5-2 hours ಆ ಸ್ಪಾಟಿಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದರೆ ಪಡುಬಿದ್ರಿ ಕಡೆಯಿಂದ ಅಂದರೆ ಒಂದು 35-40 minutes ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆಯಿಂದಿದ್ದರೆ ಅದು ಆಗ್ತದೆ ಒಂದು 1.5 hour ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚನ್ನು ಶುರು ಮಾಡಿದ್ದೀವಿ. ಅದಾದಮೇಲೆ ಅದರೊಟ್ಟಿಗೆ ನಮ್ಮ ಕುಂದಾಪುರ ಮತ್ತು ಉಡುಪಿ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಚೆಕಿಂಗ್ ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಉತ್ತರ ಕನ್ನಡ ಜಿಲ್ಲಾ SP ಅವರ ಹತ್ರ ಮಾತಾಡಿ ಸಿರ್ಸಿ, ಕುಮಟಾ ಮತ್ತು ಇತರೆ ಏರಿಯಾಗಳಲ್ಲಿ ರೋಡ್ ಚೆಕ್ ಪೋಸ್ಟ್ಗಳು ಮಾಡಿದ್ದೀವಿ. ಅದೇ ರೀತಿ ಭಟ್ಕಳ ರೈಲ್ವೆ ಸ್ಟೇಷನ್, ಅಂಕೋಲಾ ಮತ್ತು ಇತರ ರೈಲ್ವೆ ಸ್ಟೇಷನ್ಗಳಲ್ಲೂ ಚೆಕಿಂಗಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದರೊಟ್ಟಿಗೆ ರೈಲ್ವೆ ಪೊಲೀಸ್ ಫೋರ್ಸ್ ಒಟ್ಟಿಗೇನು ನಾವು ಸಸ್ಪೆಕ್ಟ್ಗಳದ್ದು ಏನು CCTV ಫುಟೇಜಲ್ಲಿ ಫೋಟೋ ಸಿಕ್ಕಿದೆ ರೈಲ್ವೆ ಪೊಲೀಸ್ ಮತ್ತು ಅವರಿಗೂ ನಾವು ಶೇರ್ ಮಾಡಿ ರೈಲ್ವೆ ಪೊಲೀಸ್ ಗ್ರೂಪ್ಗಳಲ್ಲೂ ಅದನ್ನು ಸರ್ಕ್ಯುಲೇಟ್ ಮಾಡಿದ್ದೀವಿ. ಈ ಥರ ಈ ಸರ್ಚ್ ಪ್ರಾಸೆಸ್ ನಡೀತಾ ಇರುವಾಗ ಒಂದು ಕಡೆ ನಮ್ಮ ಬೈಂದೂರಲ್ಲಿ ಒಂದು ಚೆಕ್ ಪೋಸ್ಟ್ ಹತ್ರ ಬಂದಿರುವಂಥ ಒಂದು ಬಸ್ಸಿನವರು ಪೊಲೀಸ್ ಚೆಕ್ಕಿಂಗ್ ಎಲ್ಲ ಕಡೆ ನೋಡಿ 3 ವ್ಯಕ್ತಿಗಳು ಹಿಂದೆ ಇಳಿದು ಬೇರೆ ಬೇರೆ ಕಡೆ ಬೈಂದೂರು ಮತ್ತು ಎಡ್ತಾರೆ ಮತ್ತು ಇತರ ಏರಿಯಾಗಳಲ್ಲಿ ಬೇರೆ ಬೇರೆ ಕಡೆ ಇಳಿದು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಅದರ ಮೇಲೆ ನಾವು ಬೈಂದೂರಲ್ಲಿ ನಾವು ಸರ್ಚನ್ನು ತುಂಬ ವೈಡಾಗಿ ಸರ್ಚ್ ಮಾಡ್ತೀವಿ. ನಮ್ಮ ಈ ಕುಂದಾಪುರ ಸಬ್ ಡಿವಿಷನಲ್ಲಿ ಇರುವಂಥ ಸಿಬ್ಬಂದಿಗಳು ಮತ್ತು ಉಡುಪಿ ಸಬ್ ಡಿವಿಷನ್ ಇರುವಂಥ ಸಿಬ್ಬಂದಿಗಳನ್ನು ಸಹ ನಾವು ಬೈಂದೂರು ಕಡೆಗೆ ಕಳಿಸಿ ಸರ್ಚನ್ನು ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಈ ಇಳಿದು ಹೋಗಿರುವಂಥವ್ರು ಬೇರೆ ಬಸ್ ಹತ್ತಿ ಮುಂದೆ ಹೋಗಿರಬಹುದು ಅಂತ ಪಾಸಿಬಿಲಿಟಿ ಇರೋದ್ರಿಂದ ಭಟ್ಕಳ ಕಡೆ ಮತ್ತು ಉತ್ತರ ಕನ್ನಡದಲ್ಲೂ ಸರ್ಚನ್ನು ತ್ವರಿತಪಡಿಸಿದ್ದೀವಿ. ಅದಾದ ನಂತರ ನಾವು ಚೆಕಿಂಗ್ ಮಾಡುವಾಗ ಇದೇ ಥರ ಅಲ್ಲಿಂದ ಒಂದು ಮಾಹಿತಿ ಬಂದಿದೆ. ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಒತ್ತಿನೇನೆ ಕಡೆ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದಾಗ ನಮ್ಮ ಪೊಲೀಸ್ ತಂಡ ಅದರ ಮೇಲೆ ಹೋಗಿ ಸರ್ಚ್ ಮಾಡಿದಾಗ ಅದರಲ್ಲಿದ್ದ ನಮ್ಮ ಈ ಪ್ರಕರಣದಲ್ಲಿ ಶೂಟರ್ ಆಗಿರುವಂತಹ ರಾಜು ಅವರು ಇತ್ತ ಅಂತ ಹೇಳಿ ಉತ್ತರ ಪ್ರದೇಶ್ ಮೂಲದವರು.
ಆ ವ್ಯಕ್ತಿ ವಿತ್ ಅವರ ಬ್ಯಾಗ್ ಆ್ಯಂಡ್ ವೆಪನ್ ಅಲ್ಲಿ ಕಂಡು ಬಂದಿದೆ. ಅವರನ್ನು ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನಮ್ಮ PSI ತೇಜಸ್ವಿ ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬಟ್ ಅವರನ್ನು ಮತ್ತೆ ಅವ್ರ ಹತ್ರ ವೆಪನ್ ಇರೋದ್ರಿಂದ ಮತ್ತು ಅವರು ವೆಪನ್ ಫೈರ್ ಮಾಡಿರೋದ್ರಿಂದ ಮತ್ತೆ ಸೆಲ್ಫ್ ಪ್ರೊಟೆಕ್ಷನಲ್ಲಿ ಅವರಿಗೆ ಫೈರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಕೂಡಲೇ ಬೈಂದೂರು ಆಸ್ಪತ್ರೆಗೆ ಹೋಗಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಟ್ಟು ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಅಜ್ಜರ್ಕಾಡ್ ಹಾಗೂ ಆಮೇಲೆ KMCಗೆ ಶಿಫ್ಟ್ ಮಾಡಿದ್ದೀವಿ. ಅದಲ್ಲದೆ ಉಳಿದ ಇಬ್ಬರು ಆರೋಪಿಗಳು ಇದೇ ರೀತಿ ಮುಂದೆ ಹೋಗಿರ್ತಾರೆ ಅಂತ ಹೇಳಿ ಅದರ ಬಗ್ಗೆ ಸರ್ಚ್ ನಮ್ಮ ಟೀಮ್ಸು ಭಟ್ಕಳ ಸೈಡಿಗೆ ಹೋಗಿದ್ದಾರೆ. ನಮ್ಮ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿಗೆ ನಾವು ಸರ್ಚ್ ಮಾಡ್ತಿದ್ವಿ, ಆ ಸೈಡಿಂದ ಉತ್ತರ ಕನ್ನಡದವರು ಸರ್ಚ್ ಮಾಡ್ತಿದ್ವಿ. ಅದಾದ್ಮೇಲೆ ಇವತ್ತು ಬೆಳಗಿನ ಜಾವ ಉಳಿದ 2 ಜನ ಆರೋಪಿಗಳು, ಒಬ್ಬರು ಭಟ್ಕಳದಲ್ಲಿ, ಇನ್ನೊಬ್ಬರು ಕುಮಟದಲ್ಲಿ ಇದೇ ರೀತಿ ಬಸ್ ಚೆಕ್ಕಿಂಗ್ ಅಲ್ಲಿ ನಮಗೆ ಸಿಕ್ಕಿರ್ತಾರೆ. ಈ 3 ಜನ ಆರೋಪಿಗಳದ್ದು CCTVಯಲ್ಲಿ ತುಂಬ ಕ್ಲಿಯರ್ ಆಗಿ ಮ್ಯಾಚಿಂಗ್ ಆಗಿರೋದ್ರಿಂದ ಮತ್ತೆ ಅವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಇದರಲ್ಲಿ ಮೇನ್ ಆರೋಪಿಯಾಗಿರುವಂತಹ ರಾಜು ಎಂಬವರು ಉತ್ತರ ಪ್ರದೇಶನವರು. ಅವ್ರ ಮೇಲೆ ನಮಗೆ ಸದ್ಯಕ್ಕೆ ಪೊಲೀಸ್ ರೆಕಾರ್ಡ್ಸಲ್ಲಿ 26 ಪ್ರಕರಣಗಳು ಸಿಕ್ಕಿದೆ. ಅದರಲ್ಲಿ ಇದೇ ಥರ ವೆಪನ್ಸ್ ಯೂಸ್ ಮಾಡುವಂಥದ್ದು, ಮರ್ಡರು, ಎಕ್ಸ್ಟಾರ್ಷನ್ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಆಗಿರುವಂಥದ್ದು, ಈ ಥರ ಸುಮಾರು, ಮತ್ತು ರಾಬರಿ, ಈ ಥರ ಸುಮಾರು ಪ್ರಕರಣಗಳು ನಮಗೆ 5 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದ್ದಾಗಿ ಕಂಡು ಬಂದಿದೆ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತು ಇತರ ಸ್ಟೇಟ್ಗಳಲ್ಲಿ 5 ಸ್ಟೇಟ್ಗಳಲ್ಲಿ ಆರೋಪಿ A1 ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಇನ್ನೂ ಅಡಿಷನಲ್ ಕೇಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ, ನಮಗೆ ಫುಲ್ ಡೇಟಾ ಸಿಗಲಿಲ್ಲ. ಇನ್ನೊಬ್ಬ ಆರೋಪಿ ಅಜಯ್ ರಸ್ತೋಗಿ ಎಲಿಯಾಸ್ ಅನ್ಮೋಲ್ ಅಂತ ಹೇಳಿ, ಅವರು ಉತ್ತರಾಖಂಡ್ ಮೂಲದವರು. ಅವ್ರದ್ದು ಸದ್ಯಕ್ಕೆ 2018 ನಂತರ ಆಗಿರುವಂಥ ಕೇಸಸ್ ನೋಡಿದ್ರೆ ಅವ್ರ ಮೇಲೂ ಸದ್ಯಕ್ಕೆ ನಮಗೆ 8 ಪ್ರಕರಣಗಳಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸಹ 4 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುವಂಥದ್ದು ಕಂಡು ಬಂದಿದೆ. 3ನೇ ಆರೋಪಿ ಜಿಯಾವುಲ್ಲಾ ಅಂತ ಹೇಳಿ, ಜಿಯಾವುಲ್ ವಾಜುಲ್ ಶೇಖ್ ಎಲಿಯಾಸ್ ದೀಪಕ್ ಅಂತ ಹೇಳಿ, ಆ ವ್ಯಕ್ತಿ ಇದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಮುಂಬೈ ಪೊಲೀಸಲ್ಲಿ ಸದ್ಯಕ್ಕೆ 12 ಕೇಸಸ್ ಡೀಟೇಲ್ ಸಿಕ್ಕಿದೆ. ಅದರಲ್ಲಿ ರಾಬರಿ, ಡೆಕಾಯಿಟಿ, ಫೈರಿಂಗ್ ಇನ್ಸಿಡೆಂಟ್ಸ್ ಆಗಿರೋದೆಲ್ಲ ನಮಗೆ ಕಂಡು ಬಂದಿದೆ. ಮತ್ತು ಫರ್ದರ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳಿಸಿ ಪ್ರತಿಯೊಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಮಾಹಿತಿ ಕಲೆ ಹಾಕ್ತೀವಿ. ಸೊ ಇದೊಂದು ಕ್ಲಿಯರ್ ಕಟ್ ಪ್ರೊಫೆಷನಲ್ ಸುಪಾರಿ ಗ್ಯಾಂಗ್ ಬಂದಿರುವಂಥದ್ದು. ಮತ್ತು ಇದೇ ಥರ ಸುಮಾರು ಪ್ರಕರಣಗಳಿಗೆ ಹಿಂದೆ ಮಾಡಿ ತಲೆಮರೆಸ್ಕೊಂಡು ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಓಡಾಡಿರುವಂಥ ವ್ಯಕ್ತಿಗಳು ನಮಗೆ ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಿರೋದು, ಇವರಿಗೆ ಯಾರು ಈ ಸುಪಾರಿ ಕೊಟ್ಟಿದ್ದಾರೆ, ಅದೇ ರೀತಿ ಯಾವ ಕಾರಣಕ್ಕೆ ಈ ವ್ಯಕ್ತಿ ನಮ್ಮ ಡೇವಿಡ್ ಡಿಸೂಸ್ ಅವರನ್ನು ಮರ್ಡರ್ ಮಾಡೋಕ್ಕೆ ಆಗಿದೆ ಅಂಥದ್ದು. ಸೊ ನಮಗೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿರುವಂತಹ ಒಂದು ಸ್ಟೇಟಲ್ಲಿರುವಂತಹ ಒಬ್ಬ ವ್ಯಕ್ತಿ, ಇವರೊಟ್ಟಿಗೆ ಫೈನಾನ್ಷಿಯಲ್ ವ್ಯವಹಾರ ಇದ್ದ ಒಬ್ಬ ವ್ಯಕ್ತಿ ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರೋದು. ಅದು ಸದ್ಯಕ್ಕೆ ತನಿಖೆಯಲ್ಲಿ ಇರೋದ್ರಿಂದ ಅದರದ್ದು ಫರ್ದರ್ ಡೀಟೇಲ್ಸ್ ನಮಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮತ್ತು ಅದಲ್ಲದೆ ಇಲ್ಲಿ ಅವರು ಘಟನೆಗೆ ಯೂಸ್ ಮಾಡುವಂಥ ಮೋಟರ್ ಸೈಕಲ್ ಯರ್ಮಾಳ್ ಹತ್ರ ಬಿಟ್ಟು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದು ಅದನ್ನು ಮಾಜರ್ ಮಾಡಿ ಸೀಸ್ ಮಾಡಿದ್ದೀವಿ. ಅದೇ ರೀತಿ ಘಟನೆಗೆ ಯೂಸ್ ಮಾಡಿರುವಂಥ ಪಿಸ್ಟಲ್ ಏನಿದೆ ಅದನ್ನು ಸೀಸ್ ಮಾಡಿ ರಿಕವರಿ ಆಗಿದೆ. ಇವರೆಲ್ಲ ಪ್ರೊಫೆಷನಲ್ಸ್ ಇದ್ದಾರೆ. ಪ್ರತಿಯೊಬ್ಬರ ಹತ್ರ 2-3 ಫೋನ್ಸು ಮತ್ತು 3 ಅಥವಾ 4 ಸಿಮ್ ಕಾರ್ಡ್ಸು. ಮತ್ತು ಯಾವ ಲೆವೆಲಿಗೆ ಅಂತ ಹೇಳಿದರೆ ಇದರಲ್ಲಿ ಇರುವಂಥ 3 ವ್ಯಕ್ತಿಗಳಿಗೆ ಒಬ್ಬೊಬ್ರದ್ದು ನಿಜವಾದ ಹೆಸರು ಅಥವಾ ಐಡೆಂಟಿಟಿ ಬಗ್ಗೆ ಫುಲ್ ಕ್ಲಾರಿಟಿ ಇಲ್ಲ. ಆ ಒಂದು ಲೆವೆಲ್ ಆಫ್ ಪ್ರತಿಯೊಬ್ಬರಿಗೂ 2-3 ಐಡೆಂಟಿಟೀಸ್ ಇಟ್ಕೊಂಡು ಪ್ರೊಫೆಷನಲ್ ಕಿಲ್ಲರ್ಸ್ ಆಗಿ ಓಡಾಡ್ತಿರುವಂಥದ್ದು ಕಂಡು ಬಂದಿದೆ. ಘಟನಾ ಸ್ಥಳದಲ್ಲಿ ಬಂದು ಮಾಡಿರುವಂಥವರಿಗೆ ಕೋಆರ್ಡಿನೇಟ್ ಮಾಡಿದ 3 ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ. ಅದಲ್ಲದೆ ಇವರಿಗೆ ಮತ್ತೆ ಲೋಕಲಿ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಿರುವಂಥದ್ದು. ನಮಗೆ ತಿಳಿದ ಪ್ರಕಾರ ಇವರು 2 ತಿಂಗಳ ಮುಂಚೆ ಇಲ್ಲಿ ಬಂದು ರೆಕ್ಕಿ ಮಾಡಿ ಹೋಗಿದ್ದಾರೆ. ಕೆಲವೊಂದು ಸ್ವಲ್ಪ ಟೈಮ್ ಇಲ್ಲಿ ಸ್ಟೇ ಮಾಡಿದ್ದಾರೆ, ಉಡುಪಿಯಲ್ಲೇ ಸ್ಟೇ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಸೊ ಇದಕ್ಕೆಲ್ಲ ಯಾರು ಸಾಥ್ ಕೊಟ್ಟಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ಮತ್ತೆ ತನಿಖೆ ಮುಂದುವರಿಸಿ ಇಲ್ಲಿ ಲೋಕಲ್ ಯಾರು ಇವರಿಗೆ ಈ ಮನೆ ಕೊಟ್ಟಿದ್ದು ಇದೆಲ್ಲ ಸಪೋರ್ಟ್ ಏನಿದೆ ಅದನ್ನು ನಾವು ಪತ್ತೆ ಮಾಡ್ತೀವಿ. ಅದಲ್ಲದೆ ಇವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಈ ಥರ ಏನು ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋಕ್ಕಾಗ್ತದೆ ಅದೆಲ್ಲ ನಾವು ಕಲೆಕ್ಟ್ ಮಾಡ್ತಿದ್ದೀವಿ. ಸುಮಾರು ಉಡುಪಿ ಮತ್ತು ನಮ್ಮ ಭಟ್ಕಳ ಕುಮಟ ಸೇರಿಸಿದರೆ
ರೈಲ್ವೆ ಸ್ಟೇಷನು ಮತ್ತು ಇತರ ಏರಿಯಾದಲ್ಲೆಲ್ಲ ಡಿಪ್ಲಾಯ್ಮೆಂಟ್ ನೋಡಿದ್ರೆ ಸುಮಾರು ಒಂದು ಕನಿಷ್ಠ 500ಕ್ಕಿಂತ ಜಾಸ್ತಿ ಪೊಲೀಸ್ ಆಫೀಸರ್ಸು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಈ ಕಳೆದ 24 ಅವರ್ಸಲ್ಲಿ ಆ್ಯಕ್ಟಿವ್ಲಿ ಪ್ರಯತ್ನ ಪಟ್ಟಿರೋದ್ರಿಂದ ಇದು ತ್ವರಿತವಾಗಿ ನಮಗೆ ಬೇಗ ಸಾಲ್ವ್ ಮಾಡೋಕ್ಕಾಗಿದೆ ಅಂತ ಇಡೀ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಹೊರಟಿದ್ದಾರೆ. ಅವರು ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಮತ್ತು ಇದಾಗಿರುವಂಥದ್ದು ಬೇಸಿಕಲಿ ನಮಗೆ ತಿಳಿದ ಪ್ರಕಾರ ಏನು UPCLಲ್ಲಿ ಕಾಂಟ್ರಾಕ್ಟ್ ವರ್ಕ್ ಕೆಲಸ ಮಾಡ್ತಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಹಣದ ವಿಚಾರದಲ್ಲಿ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಆಗಿರುವಂತಹ ಹಣದ ವಿಚಾರದ ವ್ಯತ್ಯಾಸ ಅಂತ ನಮಗೆ ಸಿಕ್ಕಿರುವಂಥ ಎವಿಡೆನ್ಸಸ್ಸು ಮತ್ತು ಕನೆಕ್ಟ್ ಆಗಿರುವಂಥ ಸೈಂಟಿಫಿಕ್ ಎವಿಡೆನ್ಸಸ್ ಇದೆ. ಇದುವರೆಗೂ ಗೊತ್ತಾಗಿರೋದು. ಮತ್ತೆ ತನಿಖೆ ಮುಂದುವರಿಯುವಾಗ ಮತ್ತು ಇದರ ಬಗ್ಗೆ ಅಡಿಷನಲ್ ಮಾಹಿತಿಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. ಈ ಒಂದು ಅಂದಾಜೊಂದು 2 ರಿಂದ 3 ಕೋಟಿ ಹಣದ ವಿಚಾರ ಸಂಬಂಧಪಟ್ಟಾಗ ಆಗಿರುವ ಘಟನೆ ಅಂತ ನಮಗೆ ಗೊತ್ತಾಗಿದೆ. ಹಣದ ಮತ್ತು ಕೆಲವೊಂದು ಮೆಟೀರಿಯಲ್ಸ್ ಸಂಬಂಧಪಟ್ಟಾಗ. ಈಗ ಸ್ಪೆಸಿಫಿಕ್ ಡೀಟೇಲ್ಸ್ ಈಗ ನನಗೆ ಹೇಳೋಕ್ಕಾಗಲ್ಲ, ಬಟ್ ಓವರಾಲ್ ಒಂದು 3 ಕೋಟಿ ರೂಪಾಯಿ ಹಣದ ವ್ಯವಹಾರ ಕೊಡಲಿಕ್ಕೂ ಬರಲಿಕ್ಕೂ ಇರುವಂಥದ್ದು ಮಿಕ್ಸ್ ಸೇರಿ 3 crores 2 to 3 crores ಹಣದ ವ್ಯವಹಾರದ ಇಶ್ಯೂ ಇದೆ ಅಂತ ನಮ್ಗೆ ಗೊತ್ತಾಗಿದೆ.